ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅತೀ ದೊಡ್ಡ ಸೆನ್ಸೇಷನ್ ಎಂದರೆ ಅದು ಸೂರಜ್ ಸಿಂಗ್ ಮತ್ತು ರಾಶಿಕಾ ಶೆಟ್ಟಿ. ಇವರಿಬ್ಬರ ಕೆಮಿಸ್ಟ್ರಿ, ಒಬ್ಬರಿಗೊಬ್ಬರು ತೋರುತ್ತಿದ್ದ ಕಾಳಜಿ ನೋಡಿ ಇಡೀ ಕರ್ನಾಟಕವೇ ಇವರನ್ನು ಪರ್ಫೆಕ್ಟ್ ಜೋಡಿ ಎಂದು ಕೊಂಡಾಡಿತ್ತು. ಆದರೆ ಈಗ ಕೇಳಿಬರುತ್ತಿರುವ ಸುದ್ದಿ ಮಾತ್ರ ಅವರ ಅಭಿಮಾನಿಗಳಿಗೆ ಆಘಾತ ತಂದಿದೆ. ಹೌದು, ಅನ್ಯೋನ್ಯವಾಗಿದ್ದ ಈ ಲವ್ ಬರ್ಡ್ಸ್ ನಡುವೆ ಈಗ ದೊಡ್ಡ ಬಿರುಕು ಮೂಡಿದೆಯೇ? ಸೂರಜ್ ಮತ್ತು ರಾಶಿಕಾ ಬ್ರೇಕಪ್ ಮಾಡಿಕೊಂಡಿದ್ದಾರಾ? ಇವರಿಬ್ಬರ ನಡುವೆ ಮೂರನೆಯವರು ಎಂಟ್ರಿ ಕೊಟ್ಟಿದ್ದಾರಾ? ಎಲ್ಲದಕ್ಕೂ ಉತ್ತರ ಈ ವಿಸ್ತೃತ ವರದಿಯಲ್ಲಿದೆ. ವೀಕ್ಷಕರೇ, ನಮಗೆಲ್ಲ ತಿಳಿದಿರುವಂತೆ ಸೂರಜ್ ಸಿಂಗ್ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು. ಅವರು ಮನೆಗೆ ಬಂದ ದಿನದಿಂದಲೇ ರಾಶಿಕಾ ಶೆಟ್ಟಿ ಜೊತೆಗೆ ಹೆಚ್ಚು ಸಮಯ ಕಳೆಯುತ್ತಿದ್ದರು. ಟಾಸ್ಕ್ ಇರಲಿ ಅಥವಾ ಕಿಚನ್ ಇರಲಿ, ಇವರಿಬ್ಬರೂ ಜೊತೆಯಾಗಿಯೇ ಕಾಣಿಸಿಕೊಳ್ಳುತ್ತಿದ್ದರು. ಮನೆಯ ಇತರ ಸದಸ್ಯರು ಇವರನ್ನು ಕಾಲೆಳೆದರೂ ಸೂರಜ್ ಮತ್ತು ರಾಶಿಕಾ ಮಾತ್ರ ನಾವು ಜಸ್ಟ್ ಫ್ರೆಂಡ್ಸ್ ಎಂದು ಹೇಳುತ್ತಿದ್ದರು. ಆದರೆ ವೀಕ್ಷಕರಿಗೆ ಮಾತ್ರ ಇವರ ನಡುವೆ ಸ್ನೇಹಕ್ಕಿಂತ ಮಿಗಿಲಾದ ಪ್ರೀತಿ ಇದೆ ಎನ್ನುವುದು ಆಗಲೇ ಅರ್ಥವಾಗಿತ್ತು. ಕಿಚ್ಚನ ಪಂಚಾಯಿತಿಯಲ್ಲೂ ಈ ವಿಷಯ ಹಲವು ಬಾರಿ ಚರ್ಚೆಯಾಗಿತ್ತು. ಸೂರಜ್ ಅವರು ರಾಶಿಕಾ ಬಗ್ಗೆ ತೋರುತ್ತಿದ್ದ ಅತೀವ ಕಾಳಜಿಯೇ ಇದಕ್ಕೆ ಕಾರಣವಾಗಿತ್ತು. ಬಿಗ್ ಬಾಸ್ ಮನೆಯಿಂದ ಇಬ್ಬರೂ ಹೊರಬಂದ ನಂತರವೂ ಅವರ ಸ್ನೇಹ ಹಸಿರಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರೂ ಒಟ್ಟಾಗಿ ಇರುವ ಫೋಟೋಗಳನ್ನು ಶೇರ್ ಮಾಡುತ್ತಿದ್ದರು. ಇತ್ತೀಚೆಗೆ ನಡೆದ ಒಂದು ಪ್ರಮುಖ ಘಟನೆಯೆಂದರೆ ಚಿನ್ನದಂಗಡಿಯ ಜಾಹೀರಾತಿನ ಶೂಟಿಂಗ್ ವೇಳೆ ಸೂರಜ್ ಅವರು ರಾಶಿಕಾ ಕೈಗೆ ಉಂಗುರ ತೊಡಸಿದ್ದರು. ಇದು ಕೇವಲ ಶೂಟಿಂಗ್ ಮಾತ್ರವಲ್ಲ, ಇಬ್ಬರ ನಡುವಿನ ಅಧಿಕೃತ ನಿಶ್ಚಿತಾರ್ಥದ ಮುನ್ಸೂಚನೆ ಎಂದೇ ಎಲ್ಲರೂ ಭಾವಿಸಿದ್ದರು. ಸೂರಜ್ ಮದುವೆ ಆಗುವುದಾದರೆ ಅದು ರಾಶಿಕಾನೇ ಎನ್ನುವ ಮಟ್ಟಿಗೆ ಗಾಳಿ ಸುದ್ದಿಗಳು ಹಬ್ಬಿದ್ದವು. ಆದರೆ ಕಳೆದ 2 ದಿನಗಳಿಂದ ಚಿತ್ರಣವೇ ಬದಲಾಗಿದೆ. ಮೊದಲು ಸೂರಜ್ ಸಿಂಗ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದು ನಿಗೂಢವಾದ ಪೋಸ್ಟ್ ಹಂಚಿಕೊಂಡರು. ಯಾರಿಗೂ ಚಿಂತೆಯಿಲ್ಲ, ಯಾರು ನಿಮ್ಮನ್ನು ನೋಡ್ತಾ ಇಲ್ಲ, ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಇರಲಿ ಎನ್ನುವ ಅರ್ಥದ ಸಾಲುಗಳನ್ನು ಅವರು ಬರೆದಿದ್ದರು. ಈ ಪೋಸ್ಟ್ ನೋಡಿ ಅಭಿಮಾನಿಗಳು ಸೂರಜ್ ಯಾಕೆ ಇಷ್ಟು ಬೇಸರದಲ್ಲಿದ್ದಾರೆ ಎಂದು ಪ್ರಶ್ನಿಸತೊಡಗಿದರು. ಸೂರಜ್ ಅವರ ಈ ಪೋಸ್ಟ್ ಖಂಡಿತವಾಗಿಯೂ ರಾಶಿಕಾ ಅವರನ್ನು ಉದ್ದೇಶಿಸಿಯೇ ಹಾಕಿದ್ದು ಎಂದು ಹಲವರು ಗೆಸ್ ಮಾಡಿದ್ದರು. ಸೂರಜ್ ಪೋಸ್ಟ್ ಹಾಕಿದ ಕೆಲವೇ ಗಂಟೆಗಳಲ್ಲಿ ರಾಶಿಕಾ ಶೆಟ್ಟಿ ಕೂಡ ಸುಮ್ಮನೆ ಕೂರಲಿಲ್ಲ. ಅವರು ಕೂಡ ಒಂದು ಪೋಸ್ಟ್ ಹಾಕುವ ಮೂಲಕ ಪ್ರತ್ಯುತ್ತರ ನೀಡಿದ್ದಾರೆ. ಪ್ರತಿ ವ್ಯಕ್ತಿಯಲ್ಲೂ ತಪ್ಪುಗಳು ಮತ್ತು ಒಳ್ಳೆಯ ಗುಣಗಳು ಎರಡೂ ಇರುತ್ತವೆ. ನಾವು ಯಾವುದನ್ನು ನೋಡುತ್ತೇವೆ ಎನ್ನುವುದು ಮುಖ್ಯ ಎಂದು ರಾಶಿಕಾ ಹೇಳಿದ್ದಾರೆ. ಅಂದರೆ ಸೂರಜ್ ತಮ್ಮಲ್ಲಿ ಕೇವಲ ತಪ್ಪುಗಳನ್ನೇ ಹುಡುಕುತ್ತಿದ್ದಾರಾ ಅಥವಾ ಇಬ್ಬರ ನಡುವೆ ದೊಡ್ಡ ಜಗಳವೇ ನಡೆದಿದೆಯಾ ಎಂಬ ಅನುಮಾನ ಈಗ ದಟ್ಟವಾಗಿದೆ. ಇಷ್ಟು ಮಾತ್ರವಲ್ಲದೆ ರಾಶಿಕಾ ಅವರು ಈಗ ಬಿಗ್ ಬಾಸ್ನ ಮತ್ತೊಬ್ಬ ಸ್ಪರ್ಧಿ ಅಭಿಷೇಕ್ ಜೊತೆ ಕಾಣಿಸಿಕೊಳ್ಳುತ್ತಿರುವುದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ವೀಕ್ಷಕರೇ, ಈಗಿನ ಅತೀ ದೊಡ್ಡ ಚರ್ಚೆ ಎಂದರೆ ಅದು ಮೂರನೆಯವರ ಪ್ರವೇಶ. ರಾಶಿಕಾ ಅವರು ಅಶ್ವಿನಿ ಮತ್ತು ಅಭಿಷೇಕ್ ಜೊತೆ ಕ್ಲೋಸ್ ಆಗಿ ರೀಲ್ಸ್ ಮಾಡುತ್ತಿದ್ದಾರೆ. ಇದನ್ನು ನೋಡಿರುವ ನೆಟ್ಟಿಗರು ಅಭಿಷೇಕ್ ಎಂಟ್ರಿಯಿಂದಲೇ ಸೂರಜ್ ಮತ್ತು ರಾಶಿಕಾ ನಡುವೆ ಬಿರುಕು ಮೂಡಿತೆ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಪ್ರೀತಿ ಅಂದ ಮೇಲೆ ಸಣ್ಣಪುಟ್ಟ ಜಗಳಗಳು ಸಹಜ. ಆದರೆ ಈಗ ಇವರಿಬ್ಬರೂ ಒಬ್ಬರನ್ನೊಬ್ಬರು ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರಾ ಎಂಬ ಸಂಶಯವೂ ಮೂಡಿದೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಸೀಸನ್ 12ರ ಈ ಲವ್ ಬರ್ಡ್ಸ್ ಮತ್ತೆ ಒಂದಾಗುತ್ತಾರಾ ಅಥವಾ ಇವರ ಪ್ರೀತಿ ಕೇವಲ ಶೋಗೆ ಮಾತ್ರ ಸೀಮಿತವಾಗಿತ್ತಾ ಎಂಬುದು ಅಭಿಮಾನಿಗಳ ಪ್ರಶ್ನೆ. ನಿಮ್ಮ ಪ್ರಕಾರ ಸೂರಜ್ ಮತ್ತು ರಾಶಿಕಾ ನಡುವೆ ಏನಾಗಿರಬಹುದು? ಇಬ್ಬರೂ ಮತ್ತೆ ಒಂದಾಗಬೇಕು ಎಂದು ನೀವು ಬಯಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಿನಿಮಾ ಮತ್ತು ಕಿರುತೆರೆಯ ಇಂತಹ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್.